ಏನೊಂದು ಕೇಂದ್ರ ಸರ್ಕಾರದಲ್ಲಿ ನಾವು ಸುದ್ದಿ ಕೇಳ್ಪಟ್ಟಿದ್ದೀವಿ, ಮಾಧ್ಯಮದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದಂತ ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾದ್ರು ಮಾರಾಟ ಮಾಡಿಕೊಳ್ಬೇಕು ಅನ್ನುವಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿ ಇಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ ನಿರ್ಮಾಣ ಇದ್ಯಾವುದಕ್ಕೂ ಆದ್ಯತೆಯನ್ನು ಕೊಡದೆ ಕೇವಲ ನಾಮಕರಣ ಮಾಡುವಂತ ಹೆಸರು ಬದಲಾಯಿಸುವುದರಿಂದ ತಮ್ಮ ಪ್ರತಿಷ್ಠೆ, ತಮ್ಮ ಏನೊಂದು ವ್ಯಾಪಾರೀಕರಣ, ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಹೊರತು ಜಿಲ್ಲೆ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಮನಗರ ಜಿಲ್ಲೆಗೆ ಮಾಡಿದಂತ ಒಂದು ಅವಮಾನ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನಗರ ಅಂತ ಹೆಸರು ಉಳ್ಕೊಳ್ಳದೆ ನಮ್ಮೆಲ್ಲರ ಇಚ್ಛೆ. ಶೋಷಿತ ಮತ್ತು ಅಹಿಂದ ವರ್ಗದವರಿಗೆ ತಮಿಳುನಾಡಲ್ಲಿ 69% ಮೀಸಲಾತಿ ಇದೆ, ಕರ್ನಾಟಕದಲ್ಲೂ ಕೂಡ 75% ಮೀಸಲಾತಿ ಬೇಕು ಅಂತ ಶಿವಮೊಗ್ಗದಲ್ಲಿ ಸಂತೋಷ್ ಲಾಡ್ ಅವರು ಮೊನ್ನೆ ಭಾಷಣ ಮಾಡಬೇಕಾದ್ರೆ ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರ ನಿಶ್ಚಯ ಮಾಡಲಿ, ಏನೇನ್ ಮಾಡ್ತಾರೆ ನೋಡುವ. ಈಗ ಮುಸ್ಲಿಂ ಮೀಸಲಾತಿ ಆಯ್ತು, ಈಗ ಮತ್ತೆ ಇದೊಂದು ಮೀಸಲಾತಿ ನೋಡಿ, ಇಲ್ಲೂ ಬಹಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಏನೊಂದು ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಗುತ್ತಿಗೆಯಲ್ಲಿ, ಹೇಗೆ SC/ST ಜನಾಂಗಕ್ಕೆ ಕಾನೂನು ತರಲಾಯಿತು ಅದೇ ರೀತಿ ಪ್ರತ್ಯೇಕವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ತರುವಂತದ್ದಾಗಬೇಕಿತ್ತು. ಈ ಧರ್ಮ ಆಧಾರಿತವಾದಂತ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಮುಸಲ್ಮಾನ್ ಜನಾಂಗಕ್ಕೆ ಬೇರೆ ಬೇರೆ ಅಲ್ಪಸಂಖ್ಯಾತರು ಕೊಡಬೇಕು ಅಂತಿದ್ದಾರೆ. ಅದನ್ನ ಬ್ಯಾಕ್ವರ್ಡ್ ಕ್ಲಾಸ್ ಒಳಗಡೆ ಒಂದು ಹಿಂದುಳಿದ ವರ್ಗವಾಗಿ ಬಂದಿರೆ ಸೇರಿಸಿದ್ರೆ ಓಕೆ. ಆದ್ರೆ ಇವತ್ತು ಮುಸ್ಲಿಂ ಮೀಸಲಾತಿಯನ್ನ ಬ್ಯಾಕ್ವರ್ಡ್ ಕ್ಲಾಸ್ ಮೀಸಲಾತಿಯಲ್ಲಿ ಸೇರಿಸಿ ಇವತ್ತು ಕಾನೂನು ವಿರುದ್ಧವಾಗಿ ಇವತ್ತು ಸರ್ಕಾರ ಈ ಪ್ರಯತ್ನವನ್ನು ಮಾಡ್ತಿರೋದು ಹಿಂದುಳಿದ ವರ್ಗಕ್ಕೆ ಮಾಡ್ತಿರುವಂತಹ ದೊಡ್ಡ ದ್ರೋಹ, ದೊಡ್ಡ ಅನ್ಯಾಯವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಏನೇ ಮುಸ್ಲಿಮರಿಗೆ ಮೀಸಲಾತಿಯನ್ನ ಗುತ್ತಿಗೆಯಲ್ಲಿ ಕೊಡಬೇಕಿದೆ, ಪ್ರತ್ಯೇಕ ಬಿಲ್ ಅನ್ನ ತರಲಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಜೀವ ಬೆದರಿಕೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಆದರೂ ಕೂಡ DK ಶಿವಕುಮಾರ್ ಅವರು ಮತ್ತೆ ಅವರ ಸಹೋದರ ಮತ್ತೆ ಹನುಮಂತರಾಯರು ಮತ್ತೆ ಕುಸುಮವರೇ ಕಾರಣ ಅಂತ ಹೇಳಿದ್ದಾರೆ. ಈಗ ಮುಖ್ಯವಾಗಿ ನಾನು ಅದ್ರ ಬಗ್ಗೆ ಎಲ್ಲ ಏನು ಹೇಳಕ್ಕಿಲ್ಲ. ಒಬ್ಬ ಶಾಸಕನಿಗೆ ಎಲ್ಲರಿಗೂ ಗನ್ಮ್ಯಾನ್ ಕೊಟ್ಟಿದ್ದಾರೆ, ಇವ್ರಿಗೆ ಯಾಕೆ ತಾರತಮ್ಯ ಮಾಡಬೇಕು? ಇವ್ರಿಗೂ ಗನ್ಮ್ಯಾನ್ ಕೊಡಬೇಕು, ಸರ್ಕಾರ ಕೊಡಿ. ಅವ್ರಿಗೆ ಬೆದರಿಕೆ ಇದೆ ಅಂತ ಹೇಳಿದರೆ ಅವರಿಗೆ ಸುರಕ್ಷಿತವಾಗಿ ಇರೋಕ್ಕೆ ಸರ್ಕಾರ ಎಲ್ಲಾ ರೀತಿಯಾದಂತ ಸಹಕಾರವನ್ನು ಕೊಟ್ಟು ಅವರಿಗೆ ಗನ್ಮ್ಯಾನ್ ಅನ್ನು ಕೊಡಿ ಅಂತ ಒತ್ತಾಯವನ್ನು ಮಾಡಿ. ಅಧಿಕಾರಕ್ಕೆ ಬಂದರೆ 2,000 ಅಲ್ಲ 4,000 ರೂಪಾಯಿ ಕೊಡ್ತೀವಿ, ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಆಗಲ್ಲ. ಈಗ ಯಾರು ಇವ್ರನ್ನ ವಿರೋಧಿಸಿರೋದು ಯಾರು ಇಲ್ಲ, ಸುಮ್ಮನೆ ಅವರಾಗವರೇ ಅನ್ಕೊಂಡಿದ್ದಾರೆ. ಗೃಹಲಕ್ಷ್ಮಿ ಕೊಡಿ, ಎಲ್ಲರೂ ಕೊಡಿ ಅಂತಾನೆ ಹೇಳಿರೋದು. ಆದರೆ ತಿಂಗಳು ಕೊಡಿ, ಬೇಕಾಬಿಟ್ಟಿ ಕೊಡಬೇಡಿ. ನಿಮ್ಮನೆ ಆಸ್ತಿ ಕೊಡ್ತಿಲ್ಲ, ಸಂಬಳ ಕೊಟ್ಟಂಗೆ ಇವರೇ ದುರಾಂಕಾರದ ಮಾತುಗಳನ್ನು ಆಡಿರೋರು ಯಾರು? ಆಡಳಿತ ಪಕ್ಷದ ಸಚಿವರು. ನಿಮ್ಗೆ ತಿಂಗಳು ಸಂಬಳನ ಕೊಡಕ್ಕೆ ಅಂತ ಹೇಳಿರೋ ಮಾತು ಯಾರು? ಆಡಳಿತ ಪಕ್ಷದ ಸಚಿವರು. ವಿರೋಧ ವ್ಯಕ್ತಪಡಿಸಿರೋದು ಯಾರು? ಆಡಳಿತ ಪಕ್ಷದ ಶಾಸಕರೇ. ಇವತ್ತು ಗೌರವಾನ್ವಿತವಾಗಿ ಜನ ಕೊಟ್ಟಂತ ತೆರಿಗೆಯಲ್ಲಿ ಗೃಹಲಕ್ಷ್ಮಿಯನ್ನು ಕೊಡ್ತಿದ್ದೀರಾ. ನಿಮ್ ಜೇಬಿಂದ ಏನಾದ್ರು ಕೊಡ್ತಾ ಇದ್ದೀರಾ? ನಿಮ್ ಜೇಬಿಂದ ಏನ್ ಕೊಡ್ತಿಲ್ಲ. ಅದನ್ನ ಕೊಡೋದು ಬಿಟ್ಟು ಬೇಕಾಬಿಟ್ಟಿ ಕೊಡಬೇಡಿ. ತಿಂಗಳು ಕೊಟ್ರೆ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಅದನ್ನ ಅವಲಂಬಿತರಾಗಿರೋರಿಗೆ ಆ ಸಮಯ ನಿಗದಿತವಾದಂತಹ ದಿನಾಂಕದಲ್ಲಿ ಅವ್ರ ಅಕೌಂಟಿಗೆ ಹೋಗುವಂತದ್ದು ಮಾಡಿ. ಇದು ಕೊಡೋ ಯೋಗ್ಯತೆ ನಿಮ್ಗಿಲ್ವಾ? ಸರಿಯಾಗಿ ಹಣಕಾಸನ್ನ ನಿರ್ವಹಣೆ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ.
ಯೋಗ್ಯತೆ ಇಲ್ಲದವರು ಇಂಥ ಮಾತುಗಳನ್ನು ಹೇಳ್ತಾ ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತೀನಿ. ತಿಂಗಳು ಕೊಡಿ, ಅದನ್ನು ಚುನಾವಣೆ ಮುಂಚೆ ಕೊಟ್ಟು ವೋಟ್ ಹಾಕ್ಸ್ಕೊಳ್ಳೋದಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.